ಶಾಸಕ ಮಿತ್ರರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ಬ್ಲಾಕ್ ಅಧ್ಯಕ್ಷರೇ, ಯುವತ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಎನ್ಎಸ್ಯುಐ, ಕಾರ್ಮಿಕ ವಿಭಾಗ ಹಾಗೂ ಎಲ್ಲ ಸಂಘಟನೆಗಳ ಎಲ್ಲ ಪ್ರಮುಖರೇ, ಬೆಂಗಳೂರು ನಗರದ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರಿಂದ ಬಂದಂತ ಎಲ್ಲ ಬಂಧು ಭಗಿನಿಯರೇ, ನಾನು ನಿಮ್ಮಲ್ಲಿ ಕ್ಷಮೆನ ಕೇಳ್ತಾ ಇದ್ದೀನಿ. ಈಗ ಯಾರಿಗೂ ಕೂಡ ಆಯ್ತಿರೋ ಜಿಂದಾಬಾದ್, ಆಮೇಲೆ ಇರೋ ಸ್ವಲ್ಪ ಎಲ್ಲರಿಗೂ ಕೂಡ ನಾನು ಚೇರನ್ನ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೀಡಂ ಪಾರ್ಕ್ ಜಾಗ ಚಿಕ್ಕದಿದೆ, ಸುಮಾರು 30,000ಕ್ಕೂ ಹೆಚ್ಚು ಜನ ಬಂದ್ಬಿಟ್ಟಿದ್ದೀರಿ. ನಿಮ್ಮ ಆಕ್ರೋಶ ಕಾಣ್ತಾ ಇದೆ. ಇವತ್ತು ಬಿಜೆಪಿ ಮತ್ತು ಜನತಾದಳ ಜನರ ಆಕ್ರೋಶವನ್ನ ಕಾಂಗ್ರೆಸ್ ಮೇಲೆ ಅಂತೇಳಿ ಕರೆ ಕೊಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಆಕ್ರೋಶ ಏನಿದ್ರು ಕೂಡ ಈ ಬೆಲೆ ಏರಿಕೆ ಕಾರಣಕರ್ತರಾದಂತ ಕೇಂದ್ರ ಸರ್ಕಾರದ ಬಿಜೆಪಿಯವರ ವಿರುದ್ಧ ಇರಬೇಕೇ ಹೊರತು ಬಡವರ ಪರವಾಗಿ 5 ಗ್ಯಾರಂಟಿ ಕೊಟ್ಟು ಈ ಬೆಲೆ ಏರಿಕೆಯಿಂದ ಸಹಾಯ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ, ನಿಮ್ಮಲ್ಲಿ ನಾಯಕತ್ವದ ಕೊರತೆ, ಜನತಾದಳದಲ್ಲಿ ಆಂತರಿಕವಾದಂತಹ ಜಗಳ, ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ. ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಾವು ರೈತರ ಪರವಾಗಿರುವಂತ ಒಂದು ಸರ್ಕಾರ, ಕಾರ್ಮಿಕರ ಪರವಾಗಿರುವಂತ ಸರ್ಕಾರ, ಎಲ್ಲ ವರ್ಗದ ಜನರ ಪರವಾಗಿರುವಂತ ಸರ್ಕಾರ. ಇವತ್ತು ರೈತರಿಗೆ ಹಾಲಿಗೋಸ್ಕರ 4 ರೂಪಾಯಿ ಇವತ್ತು ಫೀಡ್ಸ್ ಬೆಲೆ, ಬೂಸಾ ಬೆಲೆ ಜಾಸ್ತಿ ಇದೆ. ಇವತ್ತು 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆಪಟ್ಟೆಯನ್ನ ಕಟ್ಕೊಂಡಿದ್ದೀರಿ. ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ 52 ರೂಪಾಯಿ ಇದೆ, ಗುಜರಾತಲ್ಲಿ 53 ರೂಪಾಯಿ ಇದೆ, ದೆಹಲಿಯಲ್ಲಿ 55 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 52 ರೂಪಾಯಿ ಇದೆ, ತೆಲಂಗಾಣದಲ್ಲಿ 58 ಇದೆ, ಅಸ್ಸಾಮಲ್ಲಿ 60 ಇದೆ, ಹರಿಯಾಣದಲ್ಲಿ 56 ಇದೆ, ರಾಜಸ್ಥಾನದಲ್ಲಿ 50 ರೂಪಾಯಿ ಇದೆ, ಮಧ್ಯಪ್ರದೇಶದಲ್ಲಿ 52 ಇದೆ, ಪಂಜಾಬಲ್ಲಿ 56 ಇದೆ, ಉತ್ತರ ಪ್ರದೇಶದಲ್ಲಿ 56 ರೂಪಾಯಿ ಇದೆ. ನಾವು ಎಲ್ಲರಿಗಿನ್ನ ಇನ್ನ 10-12 ರೂಪಾಯಿ ಕಡಿಮೆ ಇದ್ದೀವಿ. ಯಾರಿಗೋಸ್ಕರ? ರೈತನ ಬದುಕೋಕ್ಕೋಸ್ಕರ ಇವತ್ತು ಕೇವಲ 4 ರೂಪಾಯಿನ ಮಾಡಿದ್ದೀವಿ. ನೀವು ಮಳೆಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ. ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈ ಬಿಟ್ಟಿದ್ದೀರಿ. ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿಮೆಂಟ್ ಬೆಲೆ, ಕಬ್ಬಿಣ ಬೆಲೆ, ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿವಿ 10,000 ರೂಪಾಯಿ ಇದ್ದಿದ್ದು 30,000 ರೂಪಾಯಿ ಆಗೋಯ್ತು. ಒಂದು ಸಣ್ಣ ಪದಾರ್ಥ, ಒಂದು ಟೂತ್ ಬ್ರಷ್
₹5 ಇದ್ದಿದ್ದು ₹15 ಆಗೋಯ್ತು. ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ. ಇವತ್ತು ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. ಕಳೆದ 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದಂತ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದು ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. ₹2 ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೂತ್ ಪೇಸ್ಟು 15 ರೂಪಾಯಿ ಇದ್ದಿದ್ದು 68 ರೂಪಾಯಿ ಆಗೋಗಿದೆ. ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ, ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ರು. ಜನ ಇವತ್ತು ಈ ದೇಶದಲ್ಲಿ ನಾನು 136 ಸೀಟ್ ಅಂತ ಹೇಳಿದ್ದೆ. ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ನಮ್ಮದೇ ಸೀಟು ಸಂಡೂರು, ಈ 3 ಸೀಟು. ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು? ಬಿಜೆಪಿ ನಾಯಕರುಗಳೇ. ಇದಕ್ಕೇನು ಅರ್ಥ? ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿ.ಕೆ. ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆ ಎಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ. ಬಿಜೆಪಿಯ ಸ್ನೇಹಿತಗಳದು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ. ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ. ಒಂದಿನನೂ ಮಾತಾಡ್ತಾ ಇಲ್ಲ. ಈಗ ಬಿಜೆಪಿಯವರು ₹2 ಮಾಡಿದ್ರಲ್ಲ, ಈಗ ನಮ್ಮ ಮುಖಂಡಗಳೆಲ್ಲ ಎಂ.ಬಿ. ಪಾಟೀಲ್ ಈಗೆಲ್ಲ ಹೇಳಿದ್ರಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದೀರಿ ಅಂತಲ್ಲ. ಬಿಜೆಪಿಯವರು ನೀವು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಕು. ಇವತ್ತು ನಾನು ವೇದಿಕೆಯಲ್ಲಿರುವಂತ ಎಲ್ಲ ಶಾಸಕರುಗಳಿಗೆ ಎಲ್ಲ ಕೇಳ್ಕೊಳ್ಳಿ, ಸ್ವಲ್ಪ ಎಲ್ಲ ಜಿಲ್ಲಾ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಾನು, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ.
ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೋಗಬೇಕು, ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು. ಈ ಆಕ್ರೋಶವನ್ನ ನಮ್ಮ ಹಳ್ಳಿ ಜನರಿಗೆ, ನಮ್ಮ ಗ್ರಾಮೀಣ ಜನರಿಗೆ, ಪಟ್ಟಣಗಳ ಜನರಿಗೆ ಇದನ್ನು ತಿಳಿಸ್ಬೇಕು. ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ 2 ವರ್ಷದಿಂದ ಬಹಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ನಿನ್ನೆ ನಾನು ಮುಖ್ಯಮಂತ್ರಿಗಳು ಬೀದರ್ಗೆ ಹೋಗಿದ್ದು, ಗುಲ್ಬರ್ಗಾಗೆ ಹೋಗಿದ್ದು. ಯಾವ ಬಿಜೆಪಿ ನಾಯಕರುಗಳಿಗೆ, ಜನತಾದಳ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, JH ಪಟೇಲ್ ಹೇಳ್ತಿದ್ರು ರೋಡ್ ಸರಿ ಇಲ್ಲ ಅಂದ್ರೆ ನೀವು ಕುದುರೆ ಮೇಲೆ ಹೋಗಿ ಅಂತ. ನಾನು ಕುದುರೆ ಮೇಲೆ ಹೋಗಿ ಅಂತ ಹೇಳುವುದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಕೈಗೆ ವೈರ್ ಹಿಡಿದು ನೋಡಿ ಅಂತ ಕೇಳುತ್ತಿದ್ರು. ನಾನು ಅದನ್ನು ಹೇಳುವುದಿಲ್ಲ. ಹೋಗಿ ನೋಡಬೇಕು. ಇಲ್ಲೇ ನಮ್ಮ ಈಶ್ವರ್ ಕಂಡ್ರೆ ನಮ್ಮ ರಹಮಾನ್ ಖಾನ್ ಇದ್ದಾರೆ. 2025 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಬರೀ ಬೀದರ್ನಲ್ಲಿ ನಿನ್ನೆ ಉದ್ಘಾಟನೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ. ಗುಲ್ಬರ್ಗಾಗೆ ಹೋಗಿದ್ದು ಶರಣಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು, ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಗಿದ್ದು. ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಸುಧಾಕರ್ ಬಂದಿದ್ರು. 26,000 ಜನ 26,000 ಜನ ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು. ಅಲ್ಲೂ ಕೂಡ 1,500 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ. ಈ ಹೊಸ ಪಥ ರಸ್ತೆ, ಅದಕ್ಕೇನು ಹೆಸರಿಟ್ಟಿದ್ರಿ ರೋಡ್ಗೆ? ಕಲ್ಯಾಣ ಪಥ. ಕಲ್ಯಾಣ ಪಥ ಅಂತೇಳಿ ಆ ಭಾಗದ ರಸ್ತೆಗಳಿಗೋಸ್ಕರ 1,200 ಕೋಟಿ ರೂಪಾಯಿ ರಸ್ತೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಮೀಸಲಾಗಿಟ್ಟಿದೆ. ನನ್ನ ಇಲಾಖೆಯಲ್ಲಿ 22,000 ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಮೆಟ್ರೋ, ಇವತ್ತು ಅಂಡರ್ ಪಾಸು, ಫ್ಲೈಓವರು, ವಿದ್ಯುತ್ ಶಕ್ತಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಏನು ಅಭಿವೃದ್ಧಿ ಅಲ್ವೇ ಇದು? ಅಭಿವೃದ್ಧಿ ಅಲ್ವೇ? ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಬಜೆಟ್ ನೋಡಿ, 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಈ ಬಜೆಟ್ ಅನ್ನ ಇಟ್ಟು ಇವತ್ತು ದಾಖಲೆಯನ್ನ ನಿರ್ಮಾಣವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ. ಆದ್ರಿಂದ ಬಂಧುಗಳೇ, ನಮ್ಮ ಹೋರಾಟ ಜನರ ಪರವಾಗಿ, ನಮ್ಮ ಸರ್ಕಾರ ಜನರ ಹಿತವಾಗಿ. ಇವತ್ತು ಕುಡಿಯುವ ನೀರು ಬೆಂಗಳೂರು ನಗರದ ಜನರಿಗೆ ನಾನು ಮಂತ್ರಿ ಆದಮೇಲೆ 6 TMC ಜಾಸ್ತಿ ಮಾಡಿದ್ದೀನಿ. ಇವತ್ತು 5ನೇ ಸ್ಟೇಜ್ ನೀರನ್ನ ಇವತ್ತು ವಾಪಸ್ಸು ಕುಡಿಯೋ ನೀರಿಗೆಲ್ಲ ಕೊಟ್ಟಿದ್ದೇವೆ. ಎಂಥ ಬರಗಾಲ ಬಂದರೂ ಕೂಡ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧವಾಗಿದ್ದೇವೆ. ಇವತ್ತು 10,000 ಬಸ್ಸುಗಳು ಬೆಂಗಳೂರು ನಗರದಲ್ಲಿ ಇವತ್ತು ಹೆಚ್ಚಿಗೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 2,000 ಬಸ್ಗಳು ಹೆಚ್ಚಿಗೆ ಆಗಿದೆ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಶಕ್ತಿ ಯೋಜನೆಯಡಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ತಾಯಂದಿರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. ಇವತ್ತು ಹೀಗೆ 10 kg ಅಕ್ಕಿ ಈ ರೀತಿ ನಮ್ಮ KJ ಜಾರ್ಜ್ ಅವರು ಅವರ ಮುಖಂಡತ್ವದಲ್ಲಿ ಈಗಾದ 1,50,00,000 ಜನರಿಗೆ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಕೊಡ್ತಾ ಇದ್ದೇವೆ. ಯಾರಿಗೋಸ್ಕರ?
ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯನ್ನು ತಡೆದು ಜನರ ಬದುಕನ್ನ ಹಸನು ಮಾಡಬೇಕು ಅಂತೇಳಿ ಇವತ್ತು ಈ ಹಣವನ್ನು ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ನಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ, ನಿಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ. ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ನಾಯಕರುಗಳು ಅವರವರ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸ್ತದೆ. ತಮಗೆಲ್ಲ ನಾನು ಆಸನ ಮಾಡ್ಕೊಳಕ್ಕಾಗಿಲ್ಲ, ಬಿಸಿಲಲ್ಲಿ ನರಳ್ತಾ ಇದ್ದೀರಿ, ತಾವೆಲ್ಲ ಕ್ಷಮಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಾದಂಥ 5 ಗ್ಯಾರಂಟಿಗಳ ಫಲಾನುಭವಿಗಳಲ್ಲಿ